ನಮಸ್ಕಾರ ಎಲ್ಲರಿಗೂ. ಆರ್‌ಸಿಬಿ ತಂಡವು ಸತತ 2ನೇ ಬಾರಿಗೆ ಐಪಿಎಲ್ ಕಿರೀಟವನ್ನು ತನ್ನ ಮುಡಿಗೆ ಇರಿಸಿಕೊಂಡಿದೆ. ಎಸ್ ಹೌದು. ಫೈನಲ್ ಪಂದ್ಯವು ಅಹಮದಾಬಾದ್‌ನಲ್ಲಿ ನಡೆಯಿತು ನೋಡ್ರಿ. ಅಹಮದಾಬಾದ್‌ನ ನರೇಂದ್ರ ಮೋದಿ ಸ್ಟೇಡಿಯಂನಾಗ ನಡೆಯಿತು ನೋಡ್ರಿ. ಈ ಪಂದ್ಯದಾಗ ಏನ್ ಮಾಡಿತ್ರಿ, ಆರ್‌ಸಿಬಿ ತಂಡ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿದ್ ನೋಡ್ರಿ. ಹಿಂಗಾಗಿ ಆರ್‌ಸಿಬಿ ತಂಡವು ಮೊದಲು ಬೌಲಿಂಗ್ ಮಾಡ್ತ್ರಿ. ಇದರ ಪರಿಣಾಮವಾಗಿ ಜಿಟಿ ತಂಡವು ಕೇವಲ ಅಲ್ಪ ಮೊತ್ತಕ್ಕೆ ಔಟ್ ಆಗುವುದರ ಮುಖಾಂತರ ಫೈನಲ್ ಪಂದ್ಯವನ್ನು ಆರ್‌ಸಿಬಿ ಗೆಲ್ಲಲು ಸುಲಭವಾಯಿತು ನೋಡ್ರಿ. ಎಸ್ ಹೌದು. ಆರ್‌ಸಿಬಿ ತಂಡದ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್ ಮತ್ತು ಕೃಣಾಲ್ ಪಾಂಡ್ಯ ಅವರ ಅದ್ಭುತವಾದ ಬೌಲಿಂಗ್ ನೆರವಿನಿಂದ ಆರ್‌ಸಿಬಿ ತಂಡವು ತುಂಬಾ ಬಿಗಿಯಾದ ಹಿಡಿತವನ್ನು ಸಾಧಿಸಿತು. ಅದು ಗುಜರಾತ್ ಟೈಟನ್ಸ್ ತಂಡದ ವಿರುದ್ಧ. ಹೀಗಾಗಿ ಗುಜರಾತ್ ತಂಡದ ವಿರುದ್ಧ ಏನ್ ಮಾಡ್ತ್ರಿ, ಆರ್‌ಸಿಬಿ ತಂಡವು ಸುಲಭವಾಗಿ ಗೆಲುವನ್ನು ಕಾಣುತ್ತೆ ನೋಡ್ರಿ. ರನ್ ಚೇಸಿಂಗ್ ಕಿಂಗ್ ಮಾಸ್ಟರ್ ಎನಿಸಿಕೊಂಡಿರುವ ವಿರಾಟ್ ಕೊಹ್ಲಿ ಅವರು ಈ ಪಂದ್ಯದಲ್ಲಿ ಅದ್ಭುತವಾದ ಮತ್ತು ಸೊಗಸಾದ ಬ್ಯಾಟಿಂಗ್ ಮುಖಾಂತರ ಆರ್‌ಸಿಬಿ ತಂಡವು 2ನೇ ಬಾರಿಗೆ ಐಪಿಎಲ್ ಕಿರೀಟವನ್ನು ಮುಡಿಗೇರಿಸಿಕೊಳ್ಳಲು ಪ್ರಮುಖ ಪಾತ್ರವನ್ನು ವಹಿಸಿದರು ನೋಡ್ರಿ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಆರ್‌ಸಿಬಿ ತಂಡದ ಪ್ರತಿಯೊಬ್ಬ ಆಟಗಾರರು ಮತ್ತು ಮ್ಯಾನೇಜ್ಮೆಂಟ್ ಸಹಾಯದಿಂದ ಆರ್‌ಸಿಬಿ ತಂಡವು ಸತತವಾಗಿ 2ನೇ ಬಾರಿಗೆ ಐಪಿಎಲ್ ಕಿರೀಟವನ್ನು ಮುಡಿಗೆ ಏರಿಸಿಕೊಂಡದ್ ನೋಡ್ರಿ. ಎಸ್ ಹೌದು. 2027ರ ಐಪಿಎಲ್ ಕಿರೀಟವನ್ನು ಸಹ ಏನ್ ಮಾಡ್ಬೇಕ್ರಿ, ಆರ್‌ಸಿಬಿ ತಂಡವು ಗೆಲ್ಬೇಕು ನೋಡ್ರಿ. 2027ರಲ್ಲಿ ಐಪಿಎಲ್ ಟ್ರೋಫಿಯನ್ನು ಗೆದ್ದರೆ, ಒಂದು ವೇಳೆ ಐಪಿಎಲ್ ಟ್ರೋಫಿಯನ್ನು 2027ರಲ್ಲಿ ಆರ್‌ಸಿಬಿ ತಂಡವು ಗೆದ್ದರೆ ಸತತವಾಗಿ 3ನೇ ಬಾರಿಗೆ ಹ್ಯಾಟ್ರಿಕ್ ಸಾಧನೆ ಮಾಡಿದ ಕೀರ್ತಿ ಆರ್‌ಸಿಬಿ ತಂಡದ ಪಾಲಾಗ್ತದ ನೋಡ್ರಿ. ಹಿಂಗಾಗಿ 2027ರ ಐಪಿಎಲ್ ಟ್ರೋಫಿಯು ಸಹ ಆರ್‌ಸಿಬಿನೇ ಗೆಲ್ಬೇಕು ನೋಡ್ರಿ. ಎಸ್ ಹೌದು. ಆರ್‌ಸಿಬಿ ತಂಡ ಬೌಲಿಂಗ್, ಬ್ಯಾಟಿಂಗ್ ಮತ್ತು ಕ್ಷೇತ್ರ ರಕ್ಷಣೆ ಈ 3 ವಿಭಾಗಗಳಲ್ಲಿ ಆರ್‌ಸಿಬಿ ತಂಡವು ಗುಣಮಟ್ಟದ ಪ್ರದರ್ಶನವನ್ನು ನೀಡಿತು ನೋಡ್ರಿ. ಹಿಂಗಾಗಿ ಗುಜರಾತ್ ತಂಡವನ್ನು ಆರ್‌ಸಿಬಿ ತಂಡವು ಸುಲಭವಾಗಿ ಸೋಲಿಸಿತು ನೋಡ್ರಿ. ಎಸ್ ಹೌದು. ಈ ಸರಣಿ ಉದ್ದಕ್ಕೂ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ ವೈಭವ್ ಸೂರ್ಯವಂಶಿ ಅವರು ಏನ್ ಮಾಡಿದ್ರಿ, ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ನೋಡ್ರಿ. ಎಸ್ ಹೌದ್ರಿ. ಗರಿಷ್ಠ ಮೊತ್ತವನ್ನು ಗಳಿಸಿದ್ರು ನೋಡ್ರಿ ಈ ಸೀಸನ್ ನಲ್ಲಿ ವೈಭವ್ ಸೂರ್ಯವಂಶಿ ಅವರು. ಹೀಗಾಗಿ ಅವರು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ನೋಡ್ರಿ. ಕಗಿಸೋ ರಬಾಡ ಅವರು ಅತಿ ಹೆಚ್ಚು ವಿಕೆಟ್ ನ ಪಡೆದರು ನೋಡ್ರಿ ಈ ಸೀಸನ್ ನಲ್ಲಿ. ಪರ್ಪಲ್ ಕ್ಯಾಪ್ ಅವರ ಹತ್ತಿರನೇ ಇದೆ ನೋಡ್ರಿ. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.